ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳಿವೆ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಮಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿದಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 317 ಪಾಯಿಂಟ್ಸ್ ಅಥವಾ 0.75% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ರಾತ್ರಿ ವಿಡಿಯೋದಲ್ಲಿ ನಾವು ನೋಡಿದ್ವಿ ಅರೌಂಡ್ 420 ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅಲ್ಲಿಂದ ಸ್ವಲ್ಪ ಡೌನ್ ಆಗಿದೆ 100 ಪಾಯಿಂಟ್ಸ್. ಓವರ್ ಆಲ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. 317 ಪಾಯಿಂಟ್ಸ್ ಅಥವಾ 0.75% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ 294 ಪಾಯಿಂಟ್ಸ್ ಅಥವಾ 1.52% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿನ್ನೆ ನೋಡಬಹುದು. ಇನ್ನು ಇರಾನ್ ಇಸ್ರೇಲ್ ಗೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ ಗಳನ್ನ ನೋಡಿದ್ರೆ ಎಸ್ಪೆಷಲಿ ಈ ಸುದ್ದಿ ನೋಡಬಹುದು. ಎವ್ರಿ ಒನ್ ಶುಡ್ ಇಮಿಡಿಯೇಟ್ಲಿ ಇವ್ಯಾಕ್ಯುಯೇಟ್ ಟೆಹರಾನ್ ಸೇಸ್ ಟ್ರಂಪ್ ಅಮಿಡ್ ಫೈಯರ್ಸ್ ಫೈಟಿಂಗ್. ಈ ಸ್ಟೇಟ್ಮೆಂಟ್ ಇಸ್ರೇಲ್ ಅಟ್ಯಾಕ್ ಅನ್ನ ನಿಲ್ಲಿಸೋದಿಲ್ಲ ಅನ್ನೋದನ್ನ ತೋರಿಸ್ತಿದೆ ಅಂತ ಹೇಳ್ಬೋದು. ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ಹಂಚಿಕೊಂಡಿದ್ದಾರೆ. ಟೆಹರಾನ್ ಅಲ್ಲಿರುವಂತಹ ಜನ ಆಚೆ ಹೋಗ್ಬೇಕು ಅಂತ. ಹಾಗೆ ಅಲ್ಲಿನ ಜನ ಕೂಡ ತಿರುಗಿ ಬೀಳ್ತಾ ಇದಾರೆ, ಎಸ್ಪೆಷಲಿ ಇರಾನ್ ಆಡಳಿತದ ಮೇಲೆ. ಯಾಕೆಂದ್ರೆ ಅವ್ರಿಗೂ ಕೂಡ ಭಯ ಇದೆ, ಎಲ್ಲಿ ಇಸ್ರೇಲ್ ಇರಾನ್ ಅನ್ನ ಮತ್ತೊಂದು ಗಾಜಾ ಆಗಿ ಮಾಡುತ್ತೋ ಅಂತ. ಗಾಜಾದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಗೊತ್ತಿದೆ. ಹಾಗಾಗಿ ಅವರು ಕೂಡ ತಿರುಗಿ ಬೀಳ್ತಾ ಇದಾರೆ. ಇಸ್ರೇಲ್ಗೆ ಬೇಕಾಗಿರೋದು ಕೂಡ ಅದೇ. ಮೊನ್ನೆ ಓಪನ್ ಆಗಿ ಇಸ್ರೇಲ್ ನ ಪ್ರಧಾನಿ ಜನರಿಗೆ ಕರೆ ಕೊಟ್ಟಿದ್ರು ಅಲ್ಲಿನ ಆಡಳಿತ ಬದಲಾಯಿಸೋದಕ್ಕೆ. ಅದೇ ಡೆವಲಪ್ಮೆಂಟ್ಸ್ ಈಗ ಆಗ್ತಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಇನ್ನು ಮುಂದುವರಿಯೋ ಲಕ್ಷಣಗಳು ಕಾಣ್ತಾ ಇದೆ. ಸದ್ಯಕ್ಕಂತೂ ಮುಗಿಯುವಂತ ಲಕ್ಷಣಗಳು ಇಲ್ಲ ಅಂತ ಹೇಳ್ಬೋದು. ಜೊತೆಗೆ ಇರಾನ್ ಕೂಡ ಇಸ್ರೇಲ್ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ನೋಡಬಹುದು. ಇರಾನ್ ಸೇಸ್ ಇಟ್ ಲಾಂಚ್ ಡ್ರೋನ್ ಮಿಸೈಲ್ ಅಟ್ಯಾಕ್ ಟಾರ್ಗೆಟಿಂಗ್ ಇಸ್ರೇಲ್. ಇಸ್ರೇಲ್ಗೆ ಕೂಡ ಒಂದಷ್ಟು ಹೊಡೆತಗಳು ಬೀಳ್ತಾ ಇದೆ. ಅವರ ಐರನ್ ಡೊಮೇನ್ ಇದೆ, ಅದರಲ್ಲಿ 90% ಸಕ್ಸಸ್ ರೇಟ್ ಇದೆ. ಬಟ್ 10% ಮಿಸೈಲ್ ಗಳು ಬೀಳ್ತಿದ್ದಾವೆ. ಅಲ್ಲಿ ಜನಕ್ಕೂ ಕೂಡ ತೊಂದರೆ ಆಗ್ತಾ ಇದೆ, ಬಿಲ್ಡಿಂಗ್ ಗಳು ಒಡೆದು ಹೋಗ್ತಾ ಇದಾವೆ. ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ ಅಲ್ಲೂ. ಬಟ್ ಇರಾನ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಅಲ್ಲಿನ ಸಮಸ್ಯೆಗಳು. ಇಲ್ಲಿ ಕೂಡ ನೋಡಬಹುದು ಇಸ್ರೇಲ್ ಇರಾನ್ ಟ್ರೇಡ್ ಅಟ್ಯಾಕ್ಸ್, ಟ್ರಂಪ್ ಆರ್ಡರ್ಸ್ ಟೆಹರಾನ್ ರೆಸಿಡೆಂಟ್ಸ್ ಪ್ಲೀ. ಅಲ್ಲಿನ ಜನರಿಗೆ ಆಚೆ ಬನ್ನಿ ಅಂತ ಮಾತನ್ನ ಹೇಳ್ತಿದ್ರೆ ಜಾಸ್ತಿ ದಿನ ಇದು ದೊಡ್ಡ ಮಟ್ಟದ ಎಸ್ಕಲೇಷನ್ ಗೆ ಕಾರಣ ಆಗೋದು ಒಳ್ಳೆ ಸುದ್ದಿ ಆಗೋದಿಲ್ಲ. ನಂತರ ನಾವು ಕ್ರೂಡ್ ಕಡೆ ಗಮನ ಹರಿಸೋದಾದ್ರೆ ಕ್ರೂಡ್ ಅಲ್ಲಿ ನಿನ್ನೆ ಡೌನ್ ಫಾಲ್ ಕಂಡು ಬಂತು. ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ 0.34% ಅಪ್ ಅಲ್ಲಿ. ಈ ರೇಂಜ್ ಅಲ್ಲಿ ಇದ್ರೆ ಮಾರ್ಕೆಟ್ಗೆ ಏನ್ ಸಮಸ್ಯೆ ಇಲ್ಲ. ನಾನು ನಿನ್ನೆ ಒಂದು ರಿಪೋರ್ಟ್ ಅನ್ನು ಕೂಡ ಕವರ್ ಮಾಡಿದ್ದೆ. ಇನ್ ಕೇಸ್ ಬಿಲೋ 80 ಇದ್ರೆ ಅದು ಮಾರ್ಕೆಟ್ಗೆ ಸಮಸ್ಯೆ ಅಲ್ಲ ಅಂತ. ಸದ್ಯದ ಮಟ್ಟಿಗೆ $73 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಬ್ರೆಂಟ್. ಅಂದ್ರೆ ನಾವು ಯೂಸ್ ಮಾಡೋದು ಬ್ರೆಂಟ್, ಹಾಗಾಗಿ ನಾನು ಯೂಶಲಿ ಬ್ರೆಂಟ್ ಕವರ್ ಮಾಡ್ತಾ ಇರ್ತೀನಿ. WTI ಇದು US ಆ ಕಡೆ ಅವ್ರು ಬಳಸುವಂತದ್ದು, ನಾವು ಬಳಸೋದು ಬ್ರೆಂಟ್ ಅನ್ನು. ಆಯಿಲ್ ಅಲ್ಲಿ ರ್ಯಾಲಿ ಜೊತೆಗೆ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಇದ್ರೆ ಈ ಸಮಸ್ಯೆಗಳು. ಟ್ಯಾಂಕರ್ ರಿಸ್ಕ್ ರೆಸ್ಪಾನ್ಸ್ ಟು ಇರಾನ್ ಇಸ್ರೇಲ್ ಇಸ್ ದ ರಿಯಲ್ ಆಯಿಲ್ ಚಾಕ್ ಪಾಯಿಂಟ್. ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗುತ್ತೆ, ಟ್ಯಾಂಕರ್ ಗಳು ಸಿಗೋದು ಕಷ್ಟ ಆಗುತ್ತೆ, ಸಿಕ್ಕರು ಪ್ರೀಮಿಯಂ ಜಾಸ್ತಿ ಇರುತ್ತೆ, ಹೀಗೆ ಸಮಸ್ಯೆಗಳಾಗುತ್ತೆ. ನೋಡೋಣ. ಸದ್ಯದ ಮಟ್ಟಿಗಂತೂ ಅಂತ ದೊಡ್ಡ ಸಮಸ್ಯೆ ಏನಿಲ್ಲ. ಕ್ರೂಡ್ ಅಲ್ಲಿ ರ್ಯಾಲಿ ಬಂದ್ರು ಮತ್ತೆ ವಾಪಸ್ ಬರ್ತಾ ಇದೆ. ಫಾರ್ ದ ಬೆಸ್ಟ್. ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಎಸ್ಪೆಷಲಿ ನಿನ್ನೆ FIS DIS ಆಕ್ಟಿವಿಟೀಸ್ ಅನ್ನು ನೋಡಿದ್ರೆ ನಿನ್ನೆ FIS 2539 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. DIS 5780 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಇವ್ರ ಕಡೆಯಿಂದ ಸೆಲ್ಲಿಂಗ್ ಕಂಡು ಬರ್ತಾ ಇದೆ ಲಾಸ್ಟ್ ಒಂದು ವಾರದಿಂದ. ಇವರಂತೂ ನೆಟ್ ಬೈಯಿಂಗ್ ಅನ್ನ ಭರ್ಜರಿಯಾಗಿ ಮಾಡ್ತಿದ್ದಾರೆ ನೋಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಅಥವಾ ಝೀಲ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಈಗಾಗಲೇ ಇದ್ರ ಬಗ್ಗೆ ಸುದ್ದಿಯನ್ನು ರಾತ್ರಿ ವಿಡಿಯೋದಲ್ಲೂ ಕೂಡ ಕೊಟ್ಟಿದ್ದೆ. ಕಂಪನಿಯ ಪ್ರಮೋಟರ್ 2300 ಕೋಟಿ ಇಂಜೆಕ್ಟ್ ಮಾಡುವಂತ ನಿರ್ಧಾರಕ್ಕೆ ಬೋರ್ಡ್ ಮೀಟಿಂಗ್ ಅಪ್ರೂವಲ್ ಅನ್ನ ಕೊಟ್ಟಿದೆ. ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಅನ್ನ ಕೊಡಬೇಕಾಗಿದೆ. ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡುತ್ತೆ ಕಂಪನಿ. ಕನ್ವರ್ಟಿಬಲ್ ಡಿಬೆಂಚರ್ಸ್ 2300 ಕೋಟಿ ಮೊತ್ತದ್ದು. ಒಳ್ಳೆ ಸುದ್ದಿ. ನೋಡ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಅಲ್ಲಿ ಇವತ್ತು ಅಂತ. ನಂತರ ಬಯೋಕಾನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ QIP ಲಾಂಚ್ ಮಾಡಿದೆ. 4500 ಕೋಟಿ ಮೊತ್ತದ QIP ನ ಕಂಪನಿ ಲಾಂಚ್ ಮಾಡಿದೆ. $340 ಪರ್ ಶೇರ್. ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ವಿಶಾಲ್ ಮೆಗಾ ಮಾರ್ಟ್ ಸುದ್ದಿಯಲ್ಲಿರುತ್ತೆ. ಅಂಕರ್ ಲಾಕಿನ್ ಎಂಡ್ ಆಗಿದೆ, ಹಾಗಾಗಿ ಒಂದಷ್ಟು ಅಂಕರ್ ಇನ್ವೆಸ್ಟರ್ಸ್ ಸ್ಟೇಕ್ ಸೇಲ್ ಮಾಡ್ತಿದ್ದಾರೆ. ಸುಮಾರು 10% ಸ್ಟೇಕ್ ಸೇಲ್ ಆಗ್ಬೋದು ಅಂತ ಸುದ್ದಿ ಇದೆ ನೋಡಬಹುದು. ಎಸ್ಪೆಷಲಿ ಪ್ರಮೋಟರ್ ಸಂಯತ್ ಸರ್ವಿಸಸ್ ಲೈಕ್ಲಿ ಟು ಸೆಲ್ 10% ಸ್ಟೇಕ್ ವಯ 5057 ಕ್ರೋರ್ ಬ್ಲಾಕ್ ಡೀಲ್ಸ್. ಸುಮಾರು 5057 ಕೋಟಿ ಮೊತ್ತದ ಷೇರುಗಳು ಹ್ಯಾಂಡ್ಸ್ ಚೇಂಜ್ ಆಗುವಂತ ಚಾನ್ಸಸ್ ಇದೆ ಇವತ್ತು. ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡುವುದು. ಯೂಶಲಿ ಈ ಪರ್ಫಾರ್ಮೆನ್ಸ್ ಬರೋದು ಅಥವಾ ಡಿಪೆಂಡ್ ಆಗೋದು ಫ್ಲೋರ್ ಪ್ರೈಸ್ ನ ಮೇಲೆ, ಯಾವ ಪ್ರೈಸ್ ಗೆ ಮಾರಾಟ ಮಾಡಿದ್ರು ಅಂತ ಅನ್ನೋದ್ರ ಮೇಲೆ. ಇನ್ ಕೇಸ್ ಜಾಸ್ತಿ ಡಿಸ್ಕೌಂಟ್ ಅಲ್ಲಿ ಇತ್ತ ಆಗ ಕೆಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ತುಂಬಾ ದೊಡ್ಡ ಮಟ್ಟದ ಡಿಸ್ಕೌಂಟ್ ಇಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಬ್ಸರ್ವ್ ಮಾಡಬಹುದು ವಿಶಾಲ್ ಮೆಗಾ ಮಾರ್ಟ್ ಅನ್ನು ಕೂಡ
ಇವತ್ತು. ಹಾಗೆ ಇಲ್ಲಿ ಪ್ರಮೋಟರ್ ಗ್ರೂಪ್ ಸೆಲ್ ಮಾಡ್ತಾ ಇದೆ. ಜೊತೆಗೆ ಇಲ್ಲೇನು ಮ್ಯಾಂಡೇಟರಿ ಸ್ಟೇಕ್ ಸೆಲ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ 74% ಈಗಾಗಲೇ ಇತ್ತು. ಬಟ್ ಸ್ಟಿಲ್ ಕಂಪನಿ ಸ್ಟೇಕ್ ಸೆಲ್ ಮಾಡ್ತಿದೆ. 5,057 ಕೋಟಿಯನ್ನು ರೈಸ್ ಮಾಡ್ತಿದೆ. ನಂತರ ಎಂಫೋಸಿಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೀವು ಇಲ್ಲಿ ನೋಡಬಹುದು, ಎಂಫೋಸಿಸ್ ಜಾಯಿನ್ಸ್ ಹ್ಯಾಂಡ್ಸ್ ವಿತ್ 6fold ಟು ಪ್ರೊವೈಡ್ AI ಸೊಲ್ಯೂಷನ್ ಟು ಇನ್ಶೂರರ್ಸ್. ಇನ್ಶೂರೆನ್ಸ್ ಅಂಡರ್ ರೈಟಿಂಗ್ ಕೆಪಬಿಲಿಟಿನ ಸ್ಟ್ರೆಂತ್ ಅನ್ನು ಮಾಡಲಿಕ್ಕೆ 6fold ಜೊತೆ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ಎಂಫೋಸಿಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ. ನಂತರ SBI ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿ ಹಿಂದೆ $3 ಬಿಲಿಯನ್ ಮೊತ್ತದ ಫಂಡ್ ರೈಸ್ ಬಗ್ಗೆ ಡಿಸಿಷನ್ ತಗೊಂಡಿತ್ತು. ಅದಕ್ಕೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೂಡ ಸಿಕ್ಕಿದೆ. ಈಗ ಈ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ನ ಕಾರಣಕ್ಕೆ SBI ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು, ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಇಕಾಲ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಬ್ರೆಜಿಲಿಯನ್ ಹೆಲ್ತ್ ರೆಗ್ಯುಲೇಟರ್ ಇಂದ ಅಪ್ರೂವಲ್ ಸಿಕ್ಕಿದೆ. ಬೆಂಗಳೂರಿನ ಜಿಗಣಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಇದಂತ ಇನ್ಸ್ಪೆಕ್ಷನ್ ಬ್ರೆಜಿಲಿಯನ್ ಹೆಲ್ತ್ ರೆಗ್ಯುಲೇಟರಿ ಅಪ್ರೂವಲ್ ಇಂದ ಇನ್ ಮುಂದೆ ಬ್ರೆಜಿಲ್ಗೆ ಕಂಪನಿ ಸಪ್ಲೈ ಮಾಡುತ್ತೆ. ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ. ಈ ನ್ಯೂಸ್ ನ ಕಾರಣಕ್ಕೆ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಇಕಾಲ್ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿಯ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ. ನಂತರ IIFL ಫೈನಾನ್ಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಇಂಡಿಪೆಂಡೆಂಟ್ ಡೈರೆಕ್ಟರ್ ಪೋಸ್ಟ್ಗೆ ಕಂಪನಿ RBI ನ ಮಾಜಿ ಡೆಪ್ಯೂಟಿ ಗವರ್ನರ್ ಆಗಿದ್ದಂತ BP ಕನುಂಗ್ ಅವರನ್ನು ಅಪಾಯಿಂಟ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ IIFL ಫೈನಾನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತಾ ಅಂತ. ನಂತರ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಕಂಪನಿ ರೀನೇಮ್ ನ ಕಾರಣಕ್ಕೆ ಸುದ್ದಿಯಿರುತ್ತೆ. ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಂತ ಏನಿದೆ, ಇದನ್ನ ಲೋದಾ ಡೆವಲಪರ್ಸ್ ಅಂತ ಚೇಂಜ್ ಮಾಡ್ಕೊಳ್ಳಿಕ್ಕೆ ಸರ್ಕಾರದಿಂದ ಅಪ್ರೂವಲ್ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಂತ ಇರೋದಿಲ್ಲ, ಲೋದಾ ಬಿಲ್ಡರ್ಸ್ ಅಂತ ಇರುತ್ತೆ ಕಂಪನಿಯ ನೇಮ್. ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಈಗಾಗಲೇ ಲೋಗೋ ಎಲ್ಲ ಲೋದಾ ಅಂತಾನೆ ಇತ್ತು, NSE ಸಿಂಬಲ್ ಕೂಡ ಲೋದಾ ಅಂತಾನೆ ಇತ್ತು, ಬಟ್ ಹೆಸರು ಮಾತ್ರ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಂತ ಇತ್ತು. ಈಗ ಇದನ್ನು ಕೂಡ ಚೇಂಜ್ ಮಾಡ್ಕೊಳ್ತಾ ಇದೆ ಕಂಪನಿ. ಮುಂದಿನ ದಿನಗಳಲ್ಲಿ ಲೋದಾ ಡೆವಲಪರ್ಸ್ ಅಂತ ಸಿಗುತ್ತೆ. ಇದನ್ನ ಯೂಶಲಿ ಲೋದಾ ಡೆವಲಪರ್ಸ್ ಅಂತಾನೆ ಕಾಲ್ ಮಾಡ್ತಾ ಇದ್ದು, ಬಟ್ ಅಫಿಷಿಯಲ್ ನೇಮ್ ಮ್ಯಾಕ್ರೋಟೆಕ್ ಅಂತ ಇತ್ತು. ಈಗ ಅದನ್ನು ಸಹ ಚೇಂಜ್ ಮಾಡ್ಕೊಳ್ತಾ ಇದೆ ಕಂಪನಿ. ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ನಂತರ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ನಿನ್ನೆ ಕಂಪನಿಯ ಬೋರ್ಡ್ ಮೀಟಿಂಗ್ ಇತ್ತು ಬೈಬ್ಯಾಕ್ ಬಗ್ಗೆ. ಫೈನಲಿ ಬೈಬ್ಯಾಕ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ. ನೋಡಬಹುದು, ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಬೋರ್ಡ್ ಅಪ್ರೂವ್ಸ್ 175 crore ಶೇರ್ ಬೈಬ್ಯಾಕ್ ಅಟ್ ₹875 ಪರ್ ಶೇರ್. 175 ಕೋಟಿ ಮೊತ್ತದ ಷೇರುಗಳನ್ನ ಕಂಪನಿ ಬೈಬ್ಯಾಕ್ ಮಾಡುತ್ತೆ. ₹875 ಪರ್ ಶೇರ್ ತಗೊಳ್ತಾ ಇದೆ. ಸ್ಟಾಕ್ ಪ್ರೈಸ್ ಇದೆ 650 ರೇಂಜ್ ಅಲ್ಲಿ. ಕಂಪನಿ 200+ ಕೊಟ್ಟು ತಗೊಳ್ಳುವಂತ ನಿರ್ಧಾರವನ್ನ ಮಾಡಿದೆ. ಈಗಿನ ಪ್ರೈಸ್ ಗೆ ಒಳ್ಳೆ ಡಿಸಿಷನ್. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಈ ಸ್ಟಾಕ್ ಅನ್ನು ಸಹ ಇವತ್ತು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ. ನಂತರ NTPC ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಜೂನ್ 21ರಿಂದ 18,000 ಕೋಟಿ ಫಂಡ್ ರೈಸ್ ಪ್ಲಾನ್ ಏನಿತ್ತು ಅದನ್ನ ಸ್ಟಾರ್ಟ್ ಮಾಡ್ತಿದೆ ವಯಾ ಬಾಂಡ್ಸ್. ಈ ಸುದ್ದಿಯ ಕಾರಣಕ್ಕೆ NTPC ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು. ನಂತರ ಜಿಂದಾಲ್ ಸ್ಟೀಲ್ ಅಂಡ್ ಪವರ್, ಈ ಕಂಪನಿ ಕೂಡ ಫೋಕಸ್ ಇರುತ್ತೆ. ಹಾಗಂತ ಇದೇನು ಪಾಸಿಟಿವ್ ಅಥವಾ ನೆಗೆಟಿವ್ ಸುದ್ದಿ ಏನಲ್ಲ, ನಾರ್ಮಲ್ ಸುದ್ದಿ. ಯಾಕಂದ್ರೆ ಈ ಕಂಪನಿ ಕೂಡ ರೀನೇಮ್ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿಯ ಬೋರ್ಡ್ ಕಂಪನಿಯ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಏನಿದೆ ಇದನ್ನ ಬರೀ ಜಿಂದಾಲ್ ಸ್ಟೀಲ್ ಅಂತ ರೀನೇಮ್ ಮಾಡ್ಕೊಳ್ಳಿಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ. ಇನ್ನು ಬೇರೆ ಬೇರೆ ಅಪ್ರೂವಲ್ಸ್ ಬೇಕಾಗುತ್ತೆ, ಸರ್ಕಾರದ ಅಪ್ರೂವಲ್, ಈ ರೀತಿ ಅಪ್ರೂವಲ್ಸ್ ಇರುತ್ತೆ. ಬಟ್ ಈಗ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಜಿಂದಾಲ್ ಸ್ಟೀಲ್ ಮಾತ್ರ ನೋಡ್ಲಿಕ್ಕೆ ಸಿಗುವಂತ ಚಾನ್ಸ್ ಇರುತ್ತೆ. ಅಂಡ್ ಪವರ್ ಲಿಮಿಟೆಡ್ ಕಟ್ ಆಗುತ್ತೆ. ಇದನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಬರುತ್ತಾ ಅಂತ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಒಸ್ವಾಲ್ ಪಂಪ್ಸ್ IPO ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಮಾಡಿ ಡಿಸಿಷನ್ ತಗೊಳ್ಬಹುದು. ಪ್ರೀಮಿಯಂ ನೋಡಿದ್ರೆ ₹56 ಇದೆ, ಅಂದ್ರೆ 9.12%. ನಿನ್ನೆ 7% ಇತ್ತು, ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ, 9% ಹೋಗಿದೆ. ಬಟ್ ನಮ್ಮ ಟಾರ್ಗೆಟ್ ಏನಿದೆ ಅಟ್ಲೀಸ್ಟ್ 25%, ಆ ಟಾರ್ಗೆಟ್ ಅಂತೂ ಟಚ್ ಮಾಡಿಲ್ಲ. ಒಸ್ವಾಲ್ ಪಂಪ್ಸ್ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಜಾಸ್ತಿ ಇದೆ. ಹಾಗಾಗಿ ಎಷ್ಟೇ ಒಳ್ಳೆ ಕಂಪನಿ ಆದ್ರೂ ಕೂಡ ಮಾರ್ಕೆಟ್ ಅಲ್ಲಿ ಪ್ರೀಮಿಯಮ್ಸ್ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಇವತ್ತು ಲಾಸ್ಟ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡಬಹುದು 25 ಪಾಯಿಂಟ್ಸ್ ಅಥವಾ 0.09% ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಪಾಸಿಟಿವ್ ಇದೆ. ಎಲ್ಲ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಬಟ್ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ. ಕೆಲವು 0.07, 0.01 ಈ ರೀತಿ ಟ್ರೇಡ್ ಆಗ್ತವೆ. ಬಟ್ ಕೆಲವು ಚೆನ್ನಾಗಿದೆ. ಕೋಸ್ಪಿ ಹಾಗೆ ತೈವಾನ್ ವೇಟೆಡ್ 1% ನಿಯರ್ಲಿ, ನಿಕೈಲು ಕೂಡ ಮೋರ್ ದನ್ 0.5% ಈ ರೀತಿ ಟ್ರೇಡ್ ಆಗ್ತದೆ. ಒಟ್ಟಿಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಟ್ರೆಂಡ್ ಪಾಸಿಟಿವ್ ಇದೆ. ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಹಾಗೆ ನಾವು ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 161 ಪಾಯಿಂಟ್ಸ್ 0.38% ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಅಂದ್ರೆ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ನ ಫ್ಯೂಚರ್ಸ್ ಕೊಡ್ತಾ ಇದೆ ಡೌ ಜೋನ್ಸ್ ಫ್ಯೂಚರ್ಸ್. ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ನೆಗೆಟಿವ್ ಇದೆ. ಬಟ್ ಬಹುಶಃ 20 ಪಾಯಿಂಟ್ಸ್ ಡೌನ್ ಅಥವಾ 20 ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಗುವ ಲಕ್ಷಣ ಆಸ್ ಆಫ್ ನೌ ಕಾಣ್ತಾ ಇದೆ.
ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಟ್ರೆಂಡ್ ಚೆನ್ನಾಗಿದೆ, ನೋಡೋಣ. ಬಟ್ ಅಗೇನ್ US ಮಾರ್ಕೆಟ್ಸ್ ನ ಫ್ಯೂಚರ್ಸ್ ಡೌನ್ ಆಗಿದೆ, ಸ್ವಲ್ಪ ಮಿಕ್ಸ್ಡ್ ಇದೆ ಇವತ್ತು ಇಂಡಿಕೇಶನ್. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಬಟ್ ಅಂತ ದೊಡ್ಡ ನೆಗೆಟಿವ್ ಏನಿಲ್ಲ. ನೆಗೆಟಿವ್ ಇರೋದೇನಂತಂದ್ರೆ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಇನ್ನು ಜಾಸ್ತಿ ಮಟ್ಟಕ್ಕೆ ಹೋಗ್ಬೋದು ಅಂತ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನ ನೋಡಿದ್ರೆ ಸ್ಟಾಪ್ ಆಗೋ ಲಕ್ಷಣ ಕಡಿಮೆ ಇದೆ ಆಸ್ ಆಫ್ ನೌ. ಹಾಗೆ ನಾವು ಇವತ್ತು ಕ್ರೂಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದಕ್ಕೆ ತಕ್ಕಂತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರ್ಬೋದು. ಇನ್ ಕೇಸ್ ಇಲ್ಲಿ ಡೌನ್ ಫಾಲ್ ಬಂದ್ರೆ ಮಾರ್ಕೆಟ್ ಪಾಸಿಟಿವ್ ಆಗ್ಬೋದು, ಇಲ್ಲಿ ರ್ಯಾಲಿ ಬಂದ್ರೆ ನೆಗೆಟಿವ್ ಕೂಡ ಆಗ್ಬೋದು. ಕ್ರೂಡ್ ಅನ್ನು ಕೂಡ ಹೋಲ್ ಡೇ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.